ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಡ್ರೈವ್ ಇನ್ ಕಿಚನ್. ವೀಕ್ಷಕರೇ, ಡ್ರೈವ್ ಇನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಮೊದಲನೇದಾಗಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೋ ತಮ್ಮೆಲ್ಲರಿಗೂ ವೀಕ್ಷಕರೇ ಡ್ರೈವ್ ಇನ್ ಕಿಚನಿಂದ ಹಾಗೂ ನಮ್ಮ ಕಡೆಯಿಂದ ನಿಮಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದ. ಬನ್ನಿ ಹಾಗಿದ್ದರೆ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ರೆಸಿಪಿ ಡ್ರೈವ್ ಇನ್ ಕಿಚನಲ್ಲಿ ಏನು ಅಂತ ನೋಡ್ಕೊಂಡು ಬರೋಣ. ಖಂಡಿತವಾಗಲೂ ವೀಕ್ಷಕರೇ, ನಾನಾ ಥರದ ಉಪ್ಪಿಟ್ಟು ರೆಸಿಪಿಗಳನ್ನು ನಾವು ಹಾಗೆ ಟೇಸ್ಟ್ ಮಾಡಿರ್ತೇವೆ. ಅದರಲ್ಲೂ ವೀಕ್ಷಕರೇ, ಇವತ್ತು ಸ್ಪೆಷಲ್ಲಾಗಿ ವೆಜಿಟೇಬಲ್ ಎಲ್ಲ ತರಕಾರಿಗಳನ್ನು ಹಾಕಿ ಹಾಗೆ ಒಂದು 2 ಕಾಳು ಪದಾರ್ಥಗಳನ್ನ ಹಾಕಿ ಸಿಂಪಲಾಗಿ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ನಮ್ಮ ಮನೆಯಲ್ಲಿರುವ ಪದಾರ್ಥಗಳೊಂದಿಗೆ ಇದನ್ನು ಈಸಿಯಾಗಿ ಹೇಗೆ ಮಾಡೋದಂತ ಇವತ್ತು ನಾವು ಕಂಪ್ಲೀಟಾಗಿ ವೀಕ್ಷಕರೇ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ವೀಕ್ಷಕರೇ, ಇನ್ನೂ ನೀವೇನಾದರೂ ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ ವೀಕ್ಷಕರೇ, ನಾನು ಮೊದಲದಾಗಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಹಾಗೆ ಇದರ ಜೊತೆಗೆ ಸ್ವಲ್ಪ ರುಚಿಗೆ ಮತ್ತು ಘಮಕ್ಕೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಅದು ಕೂಡ ಇಷ್ಟಾದರೆ ಸಾಕು. ಸ್ವಲ್ಪ ಹುಳಿಗೆ ವೀಕ್ಷಕರೇ 1 ನಿಂಬೆಹಣ್ಣಿನ ಜ್ಯೂಸನ್ನು ಎತ್ತಿಟ್ಕೊಂಡಿದ್ದೇನೆ. ಇನ್ನು ತರಕಾರಿ ಪದಾರ್ಥಗಳಲ್ಲಿ ವೀಕ್ಷಕರೇ ಸ್ವಲ್ಪ ಕಾಳುಗಳಲ್ಲಿ ಅವರೆಕಾಳು ತೊಗೊಂಡಿದ್ದೇನೆ, ಹಾಗೆ ಬಟಾಣಿ ಕಾಳನ್ನು ನೆನೆಸಿಟ್ಕೊಂಡಿರೋದು ತೊಗೊಂಡಿದ್ದೇನೆ. ಸ್ವಲ್ಪ ಬೀನ್ಸು, ಸ್ವಲ್ಪ ಕ್ಯಾರೆಟು, ಹಸಿ ಮೆಣಸಿನ್ಕಾಯಿ ಒಂದು 3 ಖಾರಕ್ಕೋಸ್ಕರ, ಹಾಗೆ ಅರ್ಧ ಈರುಳ್ಳಿ ಸಾಕಾಗುತ್ತೆ, ಜಾಸ್ತಿ ಏನೂ ಬೇಡ. ಈ ಥರ ವೆಜಿಟೇಬಲ್ ಹಾಕುವಾಗ ಈರುಳ್ಳಿ ಸ್ವಲ್ಪ ಕಡಿಮೆ ಮಾಡಿ. ನೋಡಿ ವೀಕ್ಷಕರೇ, ಇಷ್ಟು ತರಕಾರಿ ಆದರೆ ಸಾಕು. ಹಾಗೆ ಇದರ ಜೊತೆಗೆ ವೀಕ್ಷಕರೇ, ಈಗ ನಾವು ರವೆನ ಹುರಿದಿರೋ ರವೆನ ವೀಕ್ಷಕರೇ ಈ ಗ್ಲಾಸಿಂದ 2 ಗ್ಲಾಸನ್ನು ನಾನು ರವೆನ ತೊಗೊಂಡಿದ್ದೇನೆ. ಮೆಜರ್ಮೆಂಟ್ ಚೆನ್ನಾಗಿರಲಿ, ಕರೆಕ್ಟಾಗಿಯೇ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದೇ ಗ್ಲಾಸಿಂದ ವೀಕ್ಷಕರೇ 4 ಗ್ಲಾಸು ಅಥವಾ 4.25 ನೀರನ್ನು ಹಾಕ್ಕೋಬೇಕಾಗುತ್ತೆ. ಈಗ ಒಗ್ಗರಣೆ ಮಾಡುವ ವಿಧಾನ ನೋಡಿ ಹೇಗಿದೆ ವೀಕ್ಷಕರೇ. ಸರಿಯಾಗಿ 1 ಚಮಚೆ ಅಥವಾ 1.5 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಬೇಕು ವೀಕ್ಷಕರೇ. ಎಣ್ಣೆ ಕಾದಾದಮೇಲೆ ಕಡಲೆಕಾಳು ಅಂದರೆ ಶೇಂಗಾ ಕಾಳು ವೀಕ್ಷಕರೇ ನಿಮಗೆ ಒಂದು 3 ಟೇಬಲಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಗೆ ಇದ್ರ ಜೊತೆಗೆ ವೀಕ್ಷಕರೇ ಸ್ವಲ್ಪ ಕಡಲೆಬೇಳೆ ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ. ಅದೇ ಪ್ರಮಾಣದಲ್ಲಿನೇ ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ಳಿ ವೀಕ್ಷಕರೇ. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗಾ ಕಾಳು ಹಾಕೋದ್ರಿಂದ ವೀಕ್ಷಕರೇ ತುಂಬ ರುಚಿಯಾಗಿರುತ್ತೆ ಉಪ್ಪಿಟ್ಟು. ಹಾಗೆ ನೀವು ಕೆಲವೊಂದು ರೆಸಿಪಿಗಳಿಗೆ ವೀಕ್ಷಕರು ಇದನ್ನು ಹಾಕ್ತಾರೆ, ಅಂದಾಗಲೇ ರುಚಿಯಾಗಿ ಬರೋಕ್ಕೆ ಸಾಧ್ಯ. ನೋಡಿ ಸ್ವಲ್ಪ ಕೆಂಪಣ್ಣ ಬಂದರೆ ಸಾಕಾಗುತ್ತೆ. ನೋಡಿ ಇಷ್ಟಾದರೆ ಸಾಕು ವೀಕ್ಷಕರಿಗೆ. ಇದಕ್ಕೆ ಸಾಸಿವೆ ಕಾಳು ಹಾಗೆ ಮತ್ತು ಅದೇ ಪ್ರಮಾಣದಲ್ಲೇ ಜೀರಿಗೆ ಕಾಳನ್ನು ಹಾಕ್ಕೊಳ್ಳಿ. ನೋಡಿ ಸಾಸಿವೆ ಜೀರಿಗೆ ಒಂದೇ ಪ್ರಮಾಣನೇ ಹಾಕ್ಕೊಳ್ಳಿ ವೀಕ್ಷಕರೇ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟ್ಪಟ್ ಅಂದಮೇಲೆ ಸ್ವಲ್ಪ ಕರಿಬೇವಿನ ಎಲೆಗಳು ಹಾಗೆ ಹಸಿ ಮೆಣಸಿನ್ಕಾಯಿನ ವೀಕ್ಷಕರೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ, ಯಾಕಂದರೆ ಹಸಿ ಖಾರದ ಘಾಟು ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ ವೀಕ್ಷಕರೇ, ಈಗ ಫೈನಲ್ಲಾಗಿ ಈರುಳ್ಳಿ ಹಾಗೆ ಮತ್ತು ನಾನು ಕಾಳುಗಳನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಮೊದಲು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಸ್ವಲ್ಪ ಕಾಳು ಎಣ್ಣೆಯಲ್ಲಿ ಫ್ರೈ ಆದಾಗ ವೀಕ್ಷಕರೇ ಚೆನ್ನಾಗಿ ರುಚಿಯಾಗಿ ಬೇಯುತ್ತೆ, ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ ಈಗ ಫೈನಲ್ಲಾಗಿ ಇಷ್ಟಾದರೆ ಸಾಕಾಗುತ್ತೆ. ಈ ಥರ ನಿಧಾನವಾಗಿ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗುತ್ತೆ ವೀಕ್ಷಕರೇ ಅಡುಗೆ ಎಲ್ಲ. ಈಗ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬೀನ್ಸು ಮತ್ತು ಕ್ಯಾರೆಟು ವೀಕ್ಷಕರೇ 2 ಬೀನ್ಸು ಮತ್ತು ಕ್ಯಾರೆಟು ಒಂದೇ ಪ್ರಮಾಣದಲ್ಲೇ ಇರಲಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇಕಾದರೆ ಇನ್ನೂ ಒಂದು ತರಕಾರಿ ಆ್ಯಡ್ ಮಾಡಬೇಕಂದ್ರೆ ಸ್ವಲ್ಪ ಬಟಾಟೆ ಅಂದರೆ ಆಲೂಗಡ್ಡೆನ ನೀವು ಚಿಕ್ಕದಾಗಿ ಇದೇ ಸೈಜಲ್ಲೇ ಹೆಚ್ಚಿ ಕೂಡ ಹಾಕ್ಬೋದು ವೀಕ್ಷಕರೇ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫೈನಲ್ಲಾಗಿ ಏನಂದರೆ ಈ ಥರ ನಾವು ವೆಜಿಟೇಬಲ್ ಹಾಕಿ ಉಪ್ಪಿಟ್ಟು ಮಾಡ್ಕೊಳ್ಳೋದು ಕಡಿಮೆ ವೀಕ್ಷಕರೇ, ನೀವು ಕೂಡ ಒಂದ್ಸರಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೋಡಿ ಈಗ ಫೈನಲ್ಲಾಗಿ ಫ್ರೈ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿಂದ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ವೀಕ್ಷಕರೇ 2 ಕಪ್ಪು ನಾನು ರವೆನ ತೊಗೊಂಡಿದ್ದೀನಿ. ಹಾಗೆ ಆ 2 ಗ್ಲಾಸ್ ರವೆಗೆ ನಾನಿಲ್ಲಿ 4 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ವೀಕ್ಷಕರೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ವೀಕ್ಷಕರೇ ಇನ್ನೂ ನಿಮಗೇನಾದರೂ ಉಪ್ಪಿಟ್ಟು ಸ್ವಲ್ಪ ಸಾಫ್ಟಾಗಿ ಬೇಕಂದರೆ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ವೀಕ್ಷಕರೇ ನಾವು ನಿಂಬೆ ಹುಳಿ ಜ್ಯೂಸನ್ನು ಎತ್ತಿಟ್ಕೊಂಡಿದ್ವಿ. ನೋಡಿ ಈ ಥರ ನೀರು ಕುದೀತಾ ಇರಬೇಕು. ಈ ಥರ ನೀರು ಕುದಿಯೋ ಸಮಯದಲ್ಲಿ ವೀಕ್ಷಕರೇ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಶುಗರ್ನ ಹಾಕಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಿಹಿಗೋಸ್ಕರ, ಹಾಗೆ ನಿಂಬೆ ಹುಳಿನ ನಾವು ಎತ್ತಿಟ್ಕೊಂಡಿದ್ವಿ, ಅದು ಕೂಡ ವೀಕ್ಷಕರೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ವೀಕ್ಷಕರೇ ಫೈನಲ್ಲಾಗಿ ಈ ಥರ ಕುದಿಯೋ ಸಮಯ ಕೊನೆಯದಾಗಿಯೇ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ರುಚಿಯಾಗಿರುತ್ತೆ. ಇನ್ನೂ ವೀಕ್ಷಕರೇ ಹೆಚ್ಚಿನ ರೆಸಿಪಿಗಳನ್ನ ನಾನು ನಿಮಗೋಸ್ಕರ ಡ್ರೈವ್ ಇನ್ ಕಿಚನಲ್ಲಿ ಅಪ್ಲೋಡ್ ಮಾಡ್ತೇನೆ. ನೋಡಿ ವೀಕ್ಷಕರೇ, ಈಗ ನೀರು ಚೆನ್ನಾಗಿ ಈ ಥರ ಕುದೀತಾ ಇದೆ, ಸ್ವಲ್ಪ ಉಪ್ಪು ಖಾರ ನೋಡ್ಕೊಳ್ಳಿ. ಈಗ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಕುದಿಯುವಂಥ ಸಮಯದಲ್ಲಿ ನೀವು ಈ ಹುರಿದಿರೋ ರವೆ ವೀಕ್ಷಕರೇ, ನೀವು ಚಿಕ್ಕ ರವೆಯಲ್ಲಾಗಲಿ ಅಥವಾ ದೊಡ್ಡ ರವೆಯಲ್ಲಾಗಲಿ
ಮೊದಲು ರವೆನ ಹುರಿದು ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಹಾಗೆ ಪ್ಲೇನ್ ಕೂಡ ಮಾಡ್ಕೊಂಡ್ರು ಏನು ತೊಂದರೆ ಇಲ್ಲ, ಬಟ್ ಅದಕ್ಕೂ ಇದಕ್ಕೂ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಆಗೇ ಆಗುತ್ತೆ ವೀಕ್ಷಕರೇ. ಈಗ ಫೈನಲ್ಲಾಗಿ ನಾವು ರವೆನ ಹಾಕ್ಕೊಂಡಿದ್ದೀವಿ ನೋಡಿ, ಚೆನ್ನಾಗಿ ಗಂಟಿಲ್ದೇ ಈ ಥರ ನೀಟಾಗಿ ವೀಕ್ಷಕರೇ ಮೀಡಿಯಮ್ ಫ್ಲೇಮಲ್ಲೇ ಸ್ಟವನ್ನು ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿ ಒಳ್ಳೆ ರುಚಿ ಬರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ಬೇಕಾದರೆ ನೀವು ಖಾರ ಅಂದರೆ ಶೇವು ಅಥವಾ ಖಾರ ಬೂಂದಿ ಏನಾದರೂ ಹಾಕ್ಕೊಂಡು ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ ವೀಕ್ಷಕರೇ. ನೋಡಿ ಫೈನಲ್ಲಾಗಿ ಸಾಫ್ಟಾಗಿ ವೀಕ್ಷಕರೇ, ಇಷ್ಟು ಈ ಪ್ರಮಾಣದಲ್ಲಿ ಉಪ್ಪಿಟ್ಟು ಆದರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಹಾಗೆ ಇದರ ಮೇಲೆ ಸ್ವಲ್ಪ ನೀವು ಬೇಕಂದರೆ ತುರಿದಿರೋ ಕೊಬ್ಬರಿ ಆಗಿರಲಿ ಅಥವಾ ಕೊತ್ತಂಬರಿ ಆಗಿರಲಿ ವೀಕ್ಷಕರೇ ಹಾಕ್ಕೊಂಡು ಟೇಸ್ಟ್ ಮಾಡಿ, ಒಳ್ಳೆ ರೆಸಿಪಿ. ನೀವು ಕೂಡ ಈ ಥರ ಮಾಡಿಕೊಂಡು ಒಂದು ಸಾರಿ ಟೇಸ್ಟ್ ಮಾಡಿ ವೀಕ್ಷಕರೇ. ಬನ್ನಿ, ಹಾಗಿದ್ರೆ ನಾವು ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ನೋಡಿ ವೀಕ್ಷಕರೇ, ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗಲೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಆ ತರಕಾರಿಗಳು ಒಳ್ಳೆ ರುಚಿಯಾಗಿರುತ್ತೆ ವೀಕ್ಷಕರೇ. ಈ ಥರ ಸ್ವಲ್ಪ ಖಾರ ಬೂಂದಿ ಅಥವಾ ಸೇವದ ಜೊತೆಗೆ ನೀವು ಟೇಸ್ಟ್ ಮಾಡಿ, ಅಥವಾ ಮೊಸರು ಕೂಡ ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹಾಗಿದ್ದರೆ ಇವತ್ತಿನ ರೆಸಿಪಿನ ಇನ್ನೂ ನಿಮಗೋಸ್ಕರ ಹೆಚ್ಚಿನ ರೆಸಿಪಿಗಳನ್ನ ನಾನು ಡ್ರೈವಿಂಗ್ ಕಿಚನಲ್ಲಿ ಅಪ್ಲೋಡ್ ಮಾಡ್ತೇನೆ. ಅದಕ್ಕೆ ನಿಮ್ಮ ಸಹಕಾರ ನನಗೆ ತುಂಬಾ ಮುಖ್ಯ. ಇನ್ನು ನೀವೇನಾದರೂ ಡ್ರೈವಿಂಗ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡಿದರೆ ವೀಕ್ಷಕರೇ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋ ಮೊದಲೇ ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ವೀಕ್ಷಕರಿಗೂ ವೀಕ್ಷಕರೇ ಡ್ರೈವಿಂಗ್ ಕಿಚನಿಂದ ಹಾಗೂ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.